ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನು ವಾಯ್ಸ್ ಮೇಕೋವರ್ ಕೊಡದೆ ಹಂಗೆ ಅಪ್ಲೋಡ್ ಮಾಡೋದ್ರಿಂದ ನನಗೆ ತುಂಬ ಯೂಟ್ಯೂಬಿಂದ ರಿಸ್ಟ್ರಿಕ್ಷನ್ಸ್ ಬರ್ತಿದೆ. ಅದರಿಂದ ಮತ್ತೆ ವಾಯ್ಸ್ ಮೇಕೋವರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಮುಂದಿನ ಎಪಿಸೋಡ್ ನೋಡೋಣ. ಅನಾಯ ತನ್ನ ಕ್ಯಾಬಿನ್ಗೆ ಬಂದು ತನ್ನ ಕೆಲಸ ಮಾಡುತ್ತಾ ಕುಳಿತುಕೊಳ್ಳುತ್ತಾಳೆ. ಕೆಲಸ ಮುಗಿಸಿದ ನಂತರ ಅವಳ ಕ್ಯಾಬಿನ್ ಅಲ್ಲಿ ಇದ್ದ ಲ್ಯಾಂಡ್ಲೈನ್ ಇಂದ ಅಮನ್ಗೆ ಕಾಲ್ ಮಾಡಿ ಕ್ಯಾಬಿನ್ಗೆ ಬರಲು ತಿಳಿಸುತ್ತಾಳೆ. ಅವಳು ಫೋನ್ ಕಟ್ ಮಾಡಿದ 5 ನಿಮಿಷಕ್ಕೆಲ್ಲ ಅಮನ್ ಸಹ ಕ್ಯಾಬಿನ್ ಒಳಗೆ ಬಂದಿದ್ದೇ ಕ್ಯಾಬಿನ್ ಡೋರ್ ನಾಕ್ ಮಾಡುತ್ತಾನೆ. ಅನಯ ಆ ನಾಕ್ ಸೌಂಡ್ ಕೇಳಿದ್ದೆ ಕಮ್ಮಿಂಗ್ ಎಂದು ಹೇಳುತ್ತಿದ್ದ ಹಾಗೆ ಅಮನ್ ಸಹ ಕ್ಯಾಬಿನ್ ಒಳಗೆ ಬಂದು ಅನಯ ಮುಂದೆ ನಿಲ್ಲುತ್ತಾನೆ. ಅನಯ ಅಮನ್ ಅನ್ನು ನೋಡಿ ವೇರ್ ಈಸ್ ಕರಣ್ ಅಮನ್ ಎಂದು ಕೇಳುತ್ತಾಳೆ. ಅಮನ್ ಅದು ಮ್ಯಾಮ್ ಸರ್ ಏನೋ ಕೆಲಸ ಇದೆ ಅಂತ ಮೀಟಿಂಗ್ ಸ್ಟಾರ್ಟ್ ಆಗುವ ಅರ್ಧ ಗಂಟೆ ಮುಂಚೆನೇ ಆಫೀಸಿಂದ ಹೊರಟು ಹೋದ್ರು. ಅನಯ ವಾಟ್, ಹೊರಟು ಹೋದ್ನಾ? ಒಂದು ಸರಿ ನನಗೆ ಇನ್ಫಾರ್ಮ್ ಮಾಡಬೇಕು ಅಂತ ನಿಮಗೆ ಅನಿಸಲಿಲ್ವಾ? ಅಮನ್ ಅದು ಮ್ಯಾಮ್, ನಾನು ಕರಣ್ ಸರ್ಗೆ ಹೇಳಿದೆ, ಆದರೆ ಅವರೇ ಹೇಳಿದ್ದು ನಿಮಗೆ ಅವರೇ ಕಾಲ್ ಮಾಡ್ತೀನಿ ಅಂತ ಹೇಳಿದರು ಎಂದು ಹೇಳುತ್ತಾನೆ. ಅನಯ ಓಕೆ ದೆನ್ ಯು ಮೇ ಗೋಮ್ ನೌ. ಮತ್ತೆ ಇನ್ನೊಮ್ಮೆ ತಪ್ಪನ್ನು ಮರುಕಳಿಸಿದರೆ ನಿಮಗೆ ಚೆನ್ನಾಗಿ ಗೊತ್ತು ತಾನೆ ಏನಾಗುತ್ತೆ ಮುಂದೆ ಎಂದು ಹೇಳುತ್ತಾಳೆ. ಅಮನ್ ನೋ ಮ್ಯಾಮ್, ಇನ್ನೊಮ್ಮೆ ಹಾಗೆ ಮಾಡೋಲ್ಲ. ನೆಕ್ಸ್ಟ್ ಟೈಮ್ ಮರೆಯದೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಅನಯ ಓಕೆ. ಅಮನ್, ನಾನು ಇವಾಗ ಕಾಲೇಜ್ಗೆ ಹೋಗುತ್ತಿದ್ದೇನೆ. ಏನೇ ಇಂಪಾರ್ಟೆಂಟ್ ಕೆಲಸ ಇದ್ದರೂ ಅದನ್ನು ಸಮಯ್ ಅವರಿಗೆ ತಿಳಿಸಿಬಿಡಿ ಆಯಿತಾ? ನೌ ಯುವರ್ ಗೋ ನೌ ಎಂದು ಹೇಳುತ್ತಾಳೆ. ಅಮನ್ ಸರಿ ಎಂದು ಕ್ಯಾಬಿನಿಂದ ಆಚೆ ಹೋಗುತ್ತಾನೆ. ಅನಯ ಉಳಿದ ಎಲ್ಲ ಕೆಲಸಗಳನ್ನು ಮಾಡುವ ಹೊತ್ತಿಗೆ ಬಂದಿದ್ದೆ ಇಬ್ಬರು ಎದ್ದು ಅನಯ ಕ್ಯಾಬಿನ್ ಇಂದ ಆಚೆ ಬರುತ್ತಾರೆ. ಅನಯ ಅಮ್ಮು, ನಾನು ಸಮಯ್ ಅವರಿಗೆ ಇನ್ಫಾರ್ಮ್ ಮಾಡಿ ಬರುತ್ತೇನೆ ಆಯಿತಾ? ನೀನು ಪಾರ್ಕಿಂಗ್ ಏರಿಯಾಗೆ ಹೋಗು, ಕಾರ್ ತೆಗಿ ಎಂದು ಹೇಳುತ್ತಾಳೆ. ಅಮ್ಮು ಓಕೆ ಅನು, ಬೇಗ ಬಾ, ನಾನು ಹೋಗಿರುತ್ತೇನೆ ಎಂದು ಅವಳು ಹೋಗುತ್ತಾಳೆ. ಅಮ್ಮು ಲಿಫ್ಟ್ ಮೂಲಕ ಹೋದ ನಂತರ ಅನಯ ಸೀದಾ ಬಂದು ಸಮಯ್ ಕ್ಯಾಬಿನ್ ಡೋರ್ ನಾಕ್ ಮಾಡುತ್ತಾಳೆ. ಸಮಯ್ ಎಸ್ ಕಮಿಂಗ್ ಎಂದ ಕೂಡಲೇ ಡೋರ್ ಓಪನ್ ಮಾಡಿ ಅನಯ ಸೀದಾ ಒಳಗೆ ಹೋಗಿ ಸಮಯ್ ಎದುರು ಇದ್ದ ಸೀಟಲ್ಲಿ ಕುಳಿತುಕೊಂಡಿದ್ದೆ. ಸಮಯ್ ಅವರೇ, ನಾನು ಕಾಲೇಜ್ಗೆ ಹೋಗುತ್ತಿದ್ದೇನೆ. ಸಂಜೆ ನಾನು ಅಮ್ಮು ಆಫೀಸ್ಗೆ ಬರುತ್ತೇವೆ. ರೆಡಿ ಇರಿ, ಎಲ್ಲ ಒಟ್ಟಿಗೆ ಮನೆಗೆ ಹೋಗೋಣ ಎಂದು ಹೇಳುತ್ತಾಳೆ. ಸಮಯ್ ಓಕೆ ಅನು, ಮತ್ತೆ ಲಂಚ್ ಆಯ್ತಾ? ಅನಯ ಇನ್ನೂ ಮಾಡಿಲ್ಲ. ಕಾಲೇಜ್ ಕ್ಯಾಫಿಟೇರಿಯಾದಲ್ಲಿ ಏನಾದರೂ ತಿನ್ನುತ್ತೇವೆ. ಮತ್ತೆ ನೀವು ಊಟ ಮಾಡಿದ್ರಾ ಎಂದು ಕೇಳುತ್ತಾಳೆ. ಸಮಯ್ ಸಹ ಇನ್ನೂ ಇಲ್ಲ ಅನು, ಈಗ ಮಾಡಬೇಕು. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮುಗಿಸಿ ನಂತರ ಊಟ ಮಾಡುತ್ತೇನೆ. ನೀವೇನು ವರಿ ಮಾಡ್ಕೋಬೇಡಿ ಎಂದು ಹೇಳಿದ್ದ. ಅನಯ ಓಕೆ ದೆನ್ ಬಾಯ್, ಸಂಜೆ ಬೇಗ ಬರುತ್ತೇನೆ ಎಂದು ತಿಳಿಸಿ ಆಚೆ ಬರುತ್ತಾಳೆ. ಸಮಯ್ ಕುಳಿತಲ್ಲಿದ್ದ ಎದ್ದು ಅನಯ ಬಳಿಗೆ ಬಂದು ಓಕೆ ಬಾಯ್, ಮತ್ತೆ ಹುಷಾರು, ಕಾಲೇಜಲ್ಲಿ ಏನೇ ತೊಂದರೆ ಬಂದರೂ ನನಗೆ ಇನ್ಫಾರ್ಮ್ ಮಾಡಿ ಎಂದು ಅನಯ ಹಣೆಗೆ ಮುತ್ತು ಕೊಡುತ್ತಾನೆ. ಅನಯ ನಾಚಿಕೆಯಿಂದ ತಲೆ ತಗ್ಗಿಸಿ ಓಕೆ ದೆನ್ ಬಾಯ್, ಊಟ ಮಾಡೋದು ಮರಿಬೇಡಿ ಆಯಿತಾ ಎಂದು ಹೇಳಿ ಅವಳು ಸಹ ಸಮಯ್ ಕೆನ್ನೆಗೆ ಮುತ್ತು ಕೊಟ್ಟು 1 ನಿಮಿಷವೂ ನಿಲ್ಲದೆ ಕ್ಯಾಬಿನಿಂದ ಆಚೆ ಬರುತ್ತಾಳೆ. ಅನಯ ಹೋಗುತ್ತಿದ್ದ ಹಾಗೆ ಸಮಯ್ ತನ್ನ ಕೆನ್ನೆ ಮೇಲೆ ಕೈ ಇಟ್ಟು ನಕ್ಕು ತನ್ನ ಕೆಲಸ ಮಾಡುವ ಕಡೆ ಗಮನ ಕೊಟ್ಟಿದ್ದ. ಇತ್ತ ಸುನಂದ ಟಿವಿ ನೋಡುತ್ತಾ ಕುಳಿತುಕೊಂಡಿದ್ದಳು. ಸೌಮ್ಯ ಮನೆ ಒಳಗೆ ಬಂದು ಸುನಂದ ಪಕ್ಕ ಕುಳಿತುಕೊಳ್ಳುತ್ತಾ ರಂಗಣ್ಣ 1 ಕಪ್ ಸ್ಟ್ರಾಂಗ್ ಕಾಫಿ ಎಂದು ಹೇಳುತ್ತಾಳೆ. ರಂಗಣ್ಣ ಸಹ ತಂದೆಯ ಮೋರೆ ಎಂದು ಹೇಳುತ್ತಾರೆ. 10 ನಿಮಿಷಕ್ಕೆಲ್ಲ ರಂಗಣ್ಣ ಇಬ್ಬರಿಗೂ ಕಾಫಿ ಮಾಡಿ ತೆಗೆದುಕೊಂಡು ಬಂದು ಕೊಡುತ್ತಾರೆ. ಕಾಫಿ ಪಡೆದ ಸೌಮ್ಯ ಥ್ಯಾಂಕ್ಸ್ ರಂಗಣ್ಣ ಎನ್ನಲು ರಂಗಣ್ಣ ಸಹ ನಕ್ಕು ಸುನಂದಾಗೆ ಕಾಫಿ ಕೊಟ್ಟು ಹೊರಟು ಅಡಿಗೆ ಮನೆಗೆ ಹೋಗುತ್ತಾರೆ. ಸೌಮ್ಯ ಕಾಫಿ ಕುಡಿದು ಮುಗಿಸುತ್ತಲೇ ಕಪ್ ಟೇಬಲ್ ಮೇಲೆ ಇಟ್ಟು ಸುನಂದ ತೊಡೆ ಮೇಲೆ ಮಲಗುತ್ತಾ ಮಾಮ್ ಐ ಆಮ್ ವೆರಿ ಟಯರ್ಡ್ ಎಂದು ಹೇಳುತ್ತಾಳೆ. ಸುನಂದ ಸಹ ಕಾಫಿ ಕುಡಿದು ಕಪ್ಪನ್ನು ಟೇಬಲ್ ಮೇಲೆ ಇಟ್ಟು ಸೌಮ್ಯ ತಲೆಯನ್ನು ಸವರುತ್ತಾ ಯಾಕೆ ನನ್ನ ಬೇಬಿ ಇಷ್ಟೊಂದು ಸುಸ್ತಾದ ಹಾಗೆ ಕಾಣುತ್ತೆ, ಮತ್ತೆ ನಿನ್ನ ಬೊಟಿಕ್ ಓಪನಿಂಗ್ ಎಲ್ಲ ರೆಡಿ ಆಯ್ತಾ? ಸೌಮ್ಯ ಮಾಮ್, ನಾಡಿದ್ದೇ ಓಪನ್, ಅದಕ್ಕೆ ತುಂಬ ಕೆಲಸ, ಏನು ಮಾಡೋದು, ನನ್ನ ಡ್ರೀಮ್ಸ್ಗಳನ್ನು ಫುಲ್ಫಿಲ್ ಮಾಡಲೇಬೇಕಲ್ಲ. ಸುನಂದ ಬೇಬಿ ಕರಣ್ಗೆ ಬರಲು ಹೇಳಿದ್ದೀಯಾ? ಸೌಮ್ಯ ಮಾಮ್, ಕಾಲ್ ಮಾಡಿದ್ದೆ, ನಾಳೆ ಈವ್ನಿಂಗ್ ಬರ್ತೀನಿ ಅಂತ ಹೇಳಿದ್ದಾನೆ. ಸುನಂದ ಬೇಬಿ ಅನಯಾಗೆ ಇನ್ವೈಟ್ ಮಾಡಿಲ್ವಾ? ಅವಳು ಬರುವುದು ತುಂಬ ಇಂಪಾರ್ಟೆಂಟ್.
ಸೌಮ್ಯ, ನೋ ಮಾಮ್, ನಾನು ಅವಳನ್ನು ಕರೆದಿಲ್ಲ, ಕರೆಯುವುದೂ ಇಲ್ಲ. ಅವಳು ಯಾಕೆ ಬರಬೇಕು? ಇದು ನನ್ನ ಕನಸು. ಆ ಕನಸು ನನಸಾಗುವ ಗಳಿಗೆಯಲ್ಲಿ ಅವಳನ್ನು ನೋಡಲು ಇಷ್ಟಪಡಲ್ಲ ನಾನು. ಸುನಂದ, ಅದು ಆಗಲ್ಲ ಬೇಬಿ, ಅರ್ಥ ಮಾಡ್ಕೋ. ಅವಳು ಇಲ್ಲಿಗೆ ಹೇಗಾದರೂ ಬರುವಂತೆ ಮಾಡಲೇಬೇಕು. ನೀನು ಅರ್ಥ ಮಾಡ್ಕೋ. ಸೌಮ್ಯಗೆ ಅನಯ ಅನ್ನು ಕರೆಯಲು ಸ್ವಲ್ಪವೂ ಇಷ್ಟ ಇರಲಿಲ್ಲ. ಆದರೂ ಸುನಂದ ಅಷ್ಟು ಹೇಳಿದ್ದರಿಂದ ಸರಿ ಮಾಮ್, ಇನ್ವೈಟ್ ಮಾಡುತ್ತೇನೆ. ಅವಳು ಗ್ಯಾರಂಟಿ ಬರುತ್ತಾಳೆ ಅಂತ ಮಾತ್ರ ಹೇಳೋಕ್ಕೆ ಆಗೋಲ್ಲ. ಸುನಂದ ಸಹ ಅಬ್ಬಾ, ಇಷ್ಟಕ್ಕಾದರೂ ಒಪ್ಪಿದಳಲ್ಲ ಅಂತ ಸರಿ ಬೇಬಿ, ಇನ್ ಕರಿ. ಅವಳು ಬಂದರೆ ಬರಲಿ, ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಎಂದು ಹೇಳುತ್ತಾರೆ. ಸೌಮ್ಯ, ಸರಿ ಮಾಮ್, ನಾನು ಸ್ವಲ್ಪ ರೆಸ್ಟ್ ಮಾಡುತ್ತೇನೆ. ನಾಳೆ ಕರಣ್ ಬರುತ್ತಾನೆ, ನೋಡೋಣ. ಅವನಿಗೂ ಒಮ್ಮೆ ಅನಯ ಜೊತೆ ಮಾತನಾಡಲು ಹೇಳುತ್ತೇನೆ ಎಂದು ಹೇಳುತ್ತಾಳೆ. ಸುನಂದ, ಒಳ್ಳೆಯದಾಯಿತು ಬಿಡಿ ಬೇಬಿ, ಈಗ ನಮ್ಮ ಒಂದೊಂದು ಕನಸು ನನಸಾಗುವಂತೆ ಮಾಡಬೇಕು. ಅನಯ ಏನಾದರೂ ನಾಳೆ ಕರಣ್ ಜೊತೆಗೆ ಬಂದರೆ ಮೊದಲು ಕರಣ್ ಅನ್ನು ಅನಯ ಜೊತೆಗೆ ಹೇಗಾದರೂ ಮದುವೆ ಮಾಡಿಕೊಳ್ಳುವಂತೆ ಒಪ್ಪಿಸಬೇಕು. ಅದೊಂದಾದರೆ ನಮ್ಮ ಅರ್ಧ ಕೆಲಸ ಮುಗೀತು ನೋಡು ಎಂದು ಹೇಳುತ್ತಾರೆ. ಸೌಮ್ಯ ಸುನಂದ ತೊಡೆ ಮೇಲಿನಿಂದ ಎದ್ದು ಕುಳಿತುಕೊಂಡು ಹಸನೆಯಿಂದ, ಮಾಮ್, ಯಾವಾಗ ನೋಡಿದ್ರೂ ಕರಣ್ ಅನಯ ಮದುವೆ ಬಗ್ಗೆನೇ ಮಾತಾಡ್ತಾ ಇರ್ತೀಯ. ಒಂದು ಸರಿಯಾದರೂ ನಿನ್ನ ಮಗಳು ಅಂದರೆ ನನ್ನ ಬಗ್ಗೆ ಯೋಚನೆ ಮಾಡಿದ್ದೀಯಾ? ಯಾವಾಗದು ಆಸ್ತಿ ಅಂತಸ್ತು ಅಂತ ನೀನು ಮತ್ತು ಡ್ಯಾಡ್ ಅದರ ಬಗ್ಗೆನೇ ಯೋಚನೆ ಮಾಡುತ್ತಿರುತ್ತೀರಾ. ನನ್ನ ಬದುಕಿನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ಮಾಮ್. ಯಾವಾಗ ನೋಡಿದ್ರೂ ಅನಯ ಕರಣ್ ಮದುವೆ ಮಾಡಿಸೋದ್ರಲ್ಲೇ ಇರ್ತೀರಾ. ಒಮ್ಮೆಯಾದರೂ ನನ್ನ ಬಗ್ಗೆ ಯೋಚನೆ ಮಾಡಿ ಮಾಮ್. ಐ ಲವ್ ಕರಣ್. ಅದು ಇವಾಗಿನಿಂದ ಅಲ್ಲ ಮಾಮ್, ಚಿಕ್ಕವನಿದ್ದಾಗಿನಿಂದಲೂ ನನಗೆ ಅವನೆಂದರೆ ತುಂಬ ಇಷ್ಟ. ಇದು ನಿನಗೂ ಗೊತ್ತು. ಆದರೂ ಯಾಕೆ ನನ್ನ ಮುಂದೆ ಕರಣ್ ಅನಯ ಮದುವೆ ವಿಷಯ ಮಾತಾಡ್ತೀಯಾ? ಸುನಂದ, ಬೇಬಿ, ಆಗಲ್ಲ ಮಗಳೇ. ಆ ಆಸ್ತಿ ಅಂತಸ್ತು ಇದ್ದರೆ ತಾನೇ ನೀನು ಮತ್ತು ಕರಣ್ ಸುಖವಾಗಿ ಇರಲು ಸಾಧ್ಯ. ಆದ್ದರಿಂದ ನಾನು ನಿನ್ನ ಡ್ಯಾಡ್ ಇದೆಲ್ಲವನ್ನು ನಮ್ಮ ಹೆಸರಿಗೆ ಬರೆಸಿಕೊಳ್ಳಲು ಪ್ಲ್ಯಾನ್ ಮಾಡುತ್ತಾ ಇರೋದು. ಎಲ್ಲ ನಿನಗೋಸ್ಕರ ಮಗಳೇ, ಅರ್ಥ ಮಾಡ್ಕೊ. ನನಗೂ ಗೊತ್ತು ನೀನು ಕರಣ್ ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತಾ ಇದ್ದೀರಾ ಅಂತ. ಈ ಮದುವೆ ಜಸ್ಟ್ ಫಾರ್ ಫಾರ್ಮಾಲಿಟಿ ಅಷ್ಟೇ ಬೇಬಿ. ಆಸ್ತಿ ನಮ್ಮ ಹೆಸರಿಗೆ ಆದ ನಂತರ ಆಮೇಲೆ ಅನಯಾಗೆ ಕರಣ್ ಇಬ್ಬರಿಗೂ ಡೈವರ್ಸ್ ಕೊಡಿಸಿ ಅನಯವನ್ನು ಆಚೆ ಹಾಕಿ ನಿನ್ನ ಮತ್ತು ಕರಣ್ ಮದುವೆ ಮಾಡಿಸುತ್ತೇವೆ ಎಂದು ಹೇಳುತ್ತಾಳೆ. ಸೌಮ್ಯ, ಮಾಮ್, ಅದೇನು ಮಾಡ್ತಿರೋ ಮಾಡಿ, ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಕರಣ್ ಮದುವೆ ಮಾಡಿಸಿಲ್ಲ ಅಂದರೆ ಆಮೇಲೆ ನಿಮಗೆ ಇರೋದು ಎಂದು ಹೇಳಿ ಎದ್ದು ಅಲ್ಲಿಂದ ತನ್ನ ರೂಮಿಗೆ ಹೋಗುತ್ತಾಳೆ. ಸುನಂದ ಸಹ ತನ್ನ ಫೋನ್ ತೆಗೆದು ಕೃಷ್ಣಮೂರ್ತಿ ಅವರಿಗೆ ಫೋನ್ ಮಾಡಿ ಬೇಗ ಬರುವಂತೆ ತಿಳಿಸಿ ಫೋನ್ ಕಟ್ ಮಾಡಿ ಟಿವಿ ನೋಡುತ್ತಾ ಕುಳಿತುಕೊಳ್ಳುತ್ತಾಳೆ. ಇತ್ತ ಅನಯ ಮತ್ತು ಅಮ್ಮು ಕಾಲೇಜ್ಗೆ ಬಂದು ತಲುಪುತ್ತಾರೆ. ಒಳಗೆ ಬಂದು ಸೀದಾ ಕ್ಯಾಫಿಟೇರಿಯಾ ಕಡೆ ಹೋಗುತ್ತಾರೆ. ಕ್ಯಾಫಿಟೇರಿಯಾಗೆ ಬಂದು ತಮಗೆ ಬೇಕಾದ್ದನ್ನು ಇಬ್ಬರು ಆರ್ಡರ್ ಮಾಡಿ ಅಲ್ಲೇ ಬಂದು ಬೆಂಚ್ ಮೇಲೆ ಕುಳಿತುಕೊಂಡು ಇಬ್ಬರು ಮಾತನಾಡುತ್ತಾ ಇರುತ್ತಾರೆ. ಲಂಚ್ ಟೈಮ್ ಆದ ಕಾರಣ ಸ್ವಲ್ಪ ಸಮಯದ ನಂತರ ಅಭಿ, ಸೀಮಾ ಸಹ ಬಂದು ಆರ್ಡರ್ ಹೇಳಿ ಕುಳಿತುಕೊಳ್ಳಲು ಜಾಗವನ್ನು ನೋಡುತ್ತಿದ್ದರು. ಸುತ್ತಲೂ ಚೇರ್ಗಾಗಿ ಕಣ್ಣು ಹಾಯಿಸಿದ್ದ ಹಾಗೆ ನೋಡುತ್ತಿದ್ದ ಅಭಿಗೆ ಅಂತೂ ಅನಯ, ಅಮ್ಮು ಒಂದು ಬೆಂಚ್ ಮೇಲೆ ಕುಳಿತುಕೊಂಡಿದ್ದು ಕಾಣಿಸಿದ್ದೆ. ಅಭಿ ಸೀಮಾ ಕೈ ಹಿಡಿದು, ಸೀಮಾ, ಅಲ್ಲಿ ನೋಡು, ಅನು ಮತ್ತು ಅಮ್ಮು, ಬಾ ನಾವು ಅಲ್ಲೇ ಅವರ ಹತ್ತಿರ ಕುಳಿತುಕೊಳ್ಳೋಣ. ಸೀಮಾ ತೋರಿಕೆಯ ನಗು ಬೀರಿ ಅಭಿಯೊಂದಿಗೆ ನಗುತ್ತಾ, ಸರಿ ಬಾ ನಾವು ಅಲ್ಲೇ ಕುಳಿತುಕೊಳ್ಳೋಣ ಎಂದರು. ಮನಸ್ಸಿನಲ್ಲಿ ಮಾತ್ರ ಅನಯ ಅಮ್मुಗೆ ಚೆನ್ನಾಗಿ ಬೈಯುತ್ತಾ, ಹಾಳಾದವರು, ಯಾವಾಗ ನೋಡಿದರೂ ನಮ್ಮ ಮಧ್ಯೆ ಬರೋಕೆ ಕಾಯ್ತಾ ಇರ್ತಾರೆ. ಇಲ್ಲಿಯಾದರೂ ಅಭಿ ಅಟೆನ್ಷನ್ ತೆಗೆದುಕೊಳ್ಳೋಣ ಅಂತ ಇಲ್ಲಿಗೆ ಕರೆದುಕೊಂಡು ಬಂದರೆ ಅಲ್ಲೇ ಇಲ್ಲೂ ಒಕ್ಕರಿಸಿಕೊಂಡು ಬಿಟ್ಟಿದ್ದಾರೆ. ಎಲ್ಲ ನನ್ನ ಕರ್ಮ ಎಂದು ಬೈದುಕೊಂಡೇ ಅಭಿ ಜೊತೆಗೆ ಬರುತ್ತಾಳೆ. ಅಭಿ ಸೀಮಾ ಜೊತೆಗೆ ಅನಯ ಮತ್ತು ಅಮ್ಮು ಬಳಿಗೆ ಬರುತ್ತಾ, ಹಲೋ ಅನು, ಅಮ್ಮು, ಇಲ್ಲಿ ಏನು ಮಾಡ್ತಾ ಇದ್ದೀರಾ? ನಿಮ್ಮದು ಊಟ ಆಯಿತಾ? ಅಮ್ಮು, ಅಭಿ ಅವರೇ, ಎಲ್ಲರೂ ಕ್ಯಾಫಿಟೇರಿಯಾಗೆ ಯಾಕೆ ಬರುತ್ತಾರೆ ಹೇಳಿ? ನಾವು ಸಹ ಅದಕ್ಕೆ ಬಂದಿದ್ದೇವೆ. ನಮ್ಮದು ಬಿಡಿ, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಅದು ಸಹ ನಿಮ್ಮ GF ಜೊತೆಗೆ ಎಂದ ಕೂಡಲೇ ಅನಯಾಗೆ ನಗು ಬಂದಿತ್ತು. ಹೇಗೋ ಸ್ವಲ್ಪ ನಗುವನ್ನು ತಡೆಯುತ್ತಾ ಸುಮ್ಮನೆ ಫೋನ್ ನೋಡಿಕೊಂಡು ಕುಳಿತುಕೊಳ್ಳುತ್ತಾಳೆ. ಅವಳಿಗೆ ಸೀಮಾ ನೋಡಿ ಅಭಿಯನ್ನು ಮಾತನಾಡಿಸುವ ಮೂಡೇ ಹೋಗಿತ್ತು. ಅಭಿ ಬಂದು ಅನಯ ಪಕ್ಕ ಇದ್ದ ಬೆಂಚ್ ಮೇಲೆ ಕುಳಿತುಕೊಳ್ಳುತ್ತಾ, ಅಮ್ಮು, ಯು ಆರ್ ಆಲ್ವೇಸ್ ಸ್ಟ್ರೈಟ್ ಟಾಕರ್ ಸ್ವಲ್ಪ ಎದುರು ಇರುವವರನ್ನು ಸರಿಯಾಗಿ ಮಾತನಾಡಿಸಮ್ಮ ಎಂದು ಹೇಳಿದ್ದ. ಅಮ್ಮು, ಹೋ ಹೌದಾ, ಯಾ ಐ ನೋ, ಐ ಆಮ್ ಎ ಸ್ಟ್ರೈಟ್ ಟಾಕರ್. ಇವಾಗ ಅಂಥದ್ದು ಅದೇನು ಹೇಳಿದೆ ನಾನು? ನೀವು ಕೇಳಿದ್ದಕ್ಕೆ
ಆನ್ಸರ್ ಮಾಡಿದೆ ಅಷ್ಟೇ ತಾನೇ. ನೀನೇ ತಾನೇ ಕೇಳಿದ್ದು ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತ. ಅದಕ್ಕೆ ನಾನು ಸಹ ಹೇಳಿದೆ ಅಪ್ಪ. ಅಭಿ ಓಕೆ ಓಕೆ ಫರ್ಗೆಟ್ ಇಟ್ ಎಂದು ಅನಯ ಕಡೆ ತಿರುಗಿ, ಅನು ನಿಮ್ಮದು ಊಟ ಆಯಿತಾ? ನಿಮಗೆ ಏನು ಬೇಕು ಹೇಳಿ, ನಾನು ಆರ್ಡರ್ ಮಾಡಿ ಬರುತ್ತೇನೆ. ನಮ್ಮದು ಇನ್ನೂ ಊಟ ಆಗಿಲ್ಲ, ಜಸ್ಟ್ ಇವಾಗ ನಾನು ಸಿಂಪಲ್ ಆರ್ಡರ್ ಮಾಡಿ ಬಂದಿದ್ದೇವೆ ಫುಡ್ ಎನ್ನುತ್ತಾನೆ. ಅಭಿಯ ಕೈ ಹಿಡಿದು ಎಳೆದ ಸೀಮಾ, ಅಭಿ ಅವರಿಗೆ ಏನು ಬೇಕು ಅಂತ ಅವರೇ ಆರ್ಡರ್ ಮಾಡ್ತಾರೆ ಬಿಡು, ನೀನು ಯಾಕೆ ಅವರಿಗೆ ಫುಡ್ ಆರ್ಡರ್ ಮಾಡ್ತೀಯಾ? ಬೇಕಾದರೆ ಅವರೇ ಆರ್ಡರ್ ಮಾಡ್ಕೊತಾರೆ. ಅಭಿ ಸೀಮಾ ಅನ್ನು ನೋಡುತ್ತಾ, ನೀನು ಹೇಗೆ ನನ್ನ ಫ್ರೆಂಡ್ ಹಾಗೆಯೋ ಇವರು ಸಹ ನನ್ನ ಫ್ರೆಂಡ್, ಮತ್ತು ನಿನಗೆ ಬೇಕಾಗಿದ್ದು ನಾನು ಆರ್ಡರ್ ಮಾಡಿದ ತಾನೆ ಎನ್ನಲು ಸೀಮಾ ಹೌದು ಎಂಬಂತೆ ತಲೆಯಾಡಿಸಿ ನಂತರ ಅಭಿ ಅದು ನೀನು ಚೈಲ್ಡ್ಹುಡ್ ಫ್ರೆಂಡ್ ಕಣೋ, ಅವರು ನಾನು ಒಂದೇ ಹೇಗೆ ಆಗುತ್ತೆ ಎಂದು ಹೇಳಿ ಮುಖ ಸಪ್ಪಗೆ ಮಾಡಿಕೊಂಡು ಕುಳಿತುಕೊಳ್ಳುತ್ತಾಳೆ. ಅಭಿ ಅವಳ ಮತ್ತು ಅನಯ ಅಮ್ಮು ಫ್ರೆಂಡ್ಶಿಪ್ ಒಂದೇ ಎಂದು ಹೇಳಿದ್ದು ಅವಳ ಮನಸ್ಸಿಗೆ ತುಂಬ ಬೇಸರವಾಗಿತ್ತು. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿದ್ದನ್ನು ಮರಿಬೇಡಿ. ಮತ್ತು ನಾನು ವಾಯ್ಸ್ ಮೇಕವರ್ ಮಾಡಿ ಏನೆಲ್ಲ ಅಪ್ಲೋಡ್ ಮಾಡಿದ್ದೀನೋ ಅದು ಮತ್ತೆ ಅಪ್ಲೋಡ್ ಮಾಡ್ತೀನಿ. ಕಾಯ್ತಾ ಇರಿ. ಬಾಯ್ ಬಾಯ್.